ರಾಜ್ಯದಲ್ಲಿ ವಿದ್ಯುತ್ ವಿತರಣಾ ಚಟುವಟಿಕೆಗಳನ್ನು ನಡೆಸಲು ಟಾಟಾ ಕಂಪನಿಗೆ ಅನುಮತಿ ನೀಡಬಾರದು ಎಂದು ಆಗ್ರಹಿಸಿ ತಾಲೂಕು ರೈತ ಸಂಘ, ಹಸಿರು ಸೇನೆ ಕಾರ್ಯಕರ್ತರು ಹಾಗೂ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಸದಸ್ಯರು ಅರಕಲಗೂಡು ಪಟ್ಟಣದ ಸೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ಎಚ್ ಭುವನೇಶ್ವರ್ ಮಾತನಾಡಿ, ವಿದ್ಯುತ್ ವಲಯವನ್ನು ಖಾಸಗೀಕರಣಗೊಳಿಸುವ ಉದ್ದೇಶದಿಂದ ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತರಲು ಪ್ರಯತ್ನ ನಡೆಯುತ್ತಿದ್ದು, ಇದು ಖಂಡನೀಯವಾಗಿದೆ. ಇದಕ್ಕೆ ರೈತ ಸಂಘ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಖಾಸಗೀಕರಣದಿಂದ ಕೇವಲ ನೌಕರರಿಗೆ ಮಾತ್ರವಲ್ಲ, ರೈತರು ಹಾಗೂ ಸಾಮಾನ್ಯ ಜನರಿಗೂ ತೊಂದರೆಯಾಗಲಿದೆ. ವಿದ್ಯುತ್ ಖಾಸಗೀಕರಣದ ವಿರುದ್ಧ ಆಕ್ಷೇಪಣೆ ಸಲ್ಲಿಸಲು ಜೂನ್ 23 ಕೊನೆಯ ದಿನವಾಗಿದ್ದು, ತಾಲೂಕಿನ ಪ್ರತಿಯೊಬ್ಬ ರೈತರು ತಮ್ಮ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು. ಈ ಸಂಬಂಧ ರೈತ ಸಂಘವು 10,000 ಆಕ್ಷೇಪಣಾ ಪತ್ರಗಳನ್ನು ಮುದ್ರಿಸಿ ತಾಲೂಕಿನ ರೈತರ ಮನೆಗಳಿಗೆ ತಲುಪಿಸಲಿದ್ದು, ರೈತರು ಜೂನ್ 19ರೊಳಗೆ ಸಹಿ ಹಾಕಿದ ಪತ್ರಗಳನ್ನು ಹಿಂತಿರುಗಿಸಬೇಕು ಎಂದು ಮನವಿ ಮಾಡಿದರು. ಈ ಹೋರಾಟಕ್ಕೆ ಸೆಸ್ಕಾಂ ನೌಕರರು ಕೈಜೋಡಿಸುವಂತೆ ಕೋರಿದರು. ಕೇವಲ ರೈತರು ಮತ್ತು ನೌಕರರಷ್ಟೇ ಅಲ್ಲದೆ ಸಾರ್ವಜನಿಕರು ಸಹ ಆಕ್ಷೇಪಣೆಗಳನ್ನು ಸಲ್ಲಿಸುವ ಮೂಲಕ ಸರ್ಕಾರದ ಈ ನಡೆಯನ್ನು ವಿರೋಧಿಸಬೇಕು. ಜಿಲ್ಲೆಯಲ್ಲಿ ಸುಮಾರು 5 ಲಕ್ಷ ರೈತರಿಂದ ಸಹಿ ಸಂಗ್ರಹಿಸಿ ಬೆಂಗಳೂರಿಗೆ ತೆರಳಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರು ಹಾಗೂ ಸೆಸ್ಕಾಂ ನೌಕರರು ಭಾಗವಹಿಸಿದರು. ವರದಿ ಸಂತೋಷ್ ಗೌಡ, ಅರಕಲಗೂಡು, H5 ಪಬ್ಲಿಕ್ ನ್ಯೂಸ್. ಏನು ತುರ್ತಾಗಿ ನಾವು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಹತ್ರ ಏನು ಕರಿಬೇಕು ಅಂತ ಹೇಳಿ ನಾವು ಚಿದಂಬರ ಸರ್ರನ್ನ ಮನೆಯಲ್ಲೇ ಕೋರ್ಕೊಂಡಾಗ ಬನ್ನಿ ನಾನು ಕರಿತೀನಿ ಈ ಕಾರ್ಯಕ್ರಮವನ್ನು. ಯಾಕೆಂದರೆ 2 ಸತಿ ಪ್ರತಿಭಟನೆ ಮಾಡಿದ್ರು, ಅವರು ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ನಾವು ಮೊನ್ನೆ ನಮ್ಮ ಚುಕ್ಕಿ ಮೇಡಮ್ ಅವರು ಹಾಗೂ KT ಗಂಗಾಧರ್ ಸರ್ ವರಿಷ್ಠರಾದವರು ಇದು ತುರ್ತಾಗಿ, ಯಾಕೆಂದರೆ 23 ಕೊನೆ ಡೇಟ್ ಇರೋದು, ಅದರೊಳಗೆ ನಾವು ಆಕ್ಷೇಪಣೆಯನ್ನು ಸಲ್ಲಿಸಿಲ್ಲ ಅಂದರೆ ಈ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಈ ಟಾಟಾ ಕಂಪನಿಯವರಿಗೆ ಈ ಬಿಡ್ಡು ಹೋಗೋವಂಥ ಚಾನ್ಸ್ ಜಾಸ್ತಿ ಇದೆ ಅಂತ ಹೇಳಿ ಬೃಹತ್ ಪ್ರತಿಭಟನೆ ಮಾಡಿ ಅಂತ ಹೇಳಿದರು. ನಮಗೂ ಯಾಕೆಂದರೆ ಇದು ವ್ಯವಸಾಯದ ಟೈಮ್ ಇರೋದ್ರಿಂದ ನಾವು ತುರ್ತಾಗಿ ಮೊನ್ನೆ ಆ ಗೂಗಲ್ ಮೀಟಿಂಗಲ್ಲಿ ಎಲ್ಲ ಸಂಘಟನೆಗಳು, ಎಲ್ಲ ಜಿಲ್ಲೆಗಳು, ಇದೊಂದು 17-18 ಜಿಲ್ಲೆಗಳಲ್ಲಿ ಈ ಟಾಟಾ ಕಂಪ್ನಿಯವರು ಬಿಡ್ ಹಾಕೊಂಡಿದ್ದಾರೆ. ಆ ಬಿಡ್ಡನ್ನು ನಾವು 5ರಿಂದ 10 ಲಕ್ಷದವರೆಗೆ ಏನು ಅರ್ಜಿಗಳು, ಯಥೇಚ್ಛವಾಗಿ ಅರ್ಜಿಗಳು ಹೋದ್ರೆ ಮಾತ್ರ ಆ ಸರ್ಕಾರ ಈ ರೈತರು ದಂಗೆ ಎದ್ದಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಿಲ್ಲಿಸ್ಬೋದೇ ಹೊರತು ಇಲ್ಲ ಯಾವುದೇ ಕಾರಣದಿಂದ ನಿಲ್ಲಿಸೋಕ್ಕಾಗಲ್ಲ. ಈಗ ನಮಗೆ ನಮ್ಮ ಚಿದಂಬರ ಸರ್ ಹೇಳಿದ್ರು, ನಮ್ಮ ಇನ್ನೊಬ್ಬ ಇಂಜಿನಿಯರ್ ನಾಗೇಶ್ ಅವರು ಹೇಳಿದರು, ಏನು ಇದು ಬರೀ ನೌಕರು ಒಬ್ಬರಿಗೆ ಅಂತಲ್ಲ, ಯಾರು ಏನು ತಪ್ಪಾಗಿ ತಿಳ್ಕೊಬೇಡಿ, ನೌಕರಿಗೆ ತೊಂದರೆ ಆಗುತ್ತಲ್ಲ. ಇದು ಯಾವುದು KEB ಅನ್ನೋದು ಸರ್ಕಾರಿ ಆಸ್ತಿ, ಇದು ಜನಗಳ ಆಸ್ತಿ. ಜನಗಳ ಆಸ್ತಿಯಿಂದ ಸಣ್ಣ ಪ್ರಮಾಣದಲ್ಲಿ ಬಂದಂಥ ಆಸ್ತಿ ಇವತ್ತು ಗೋಗಾರಕಾರವಾಗಿ ಬೆಳೆದಿದೆ. ಲಕ್ಷಾಂತರ ಕೋಟ್ಯಾಂತರ ದುಡ್ಡನ್ನು ಹೊಂದಿರೋಂಥ ಆಸ್ತಿ ಇದು. ಇದನ್ನು ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರು 1942-43ರಲ್ಲೇ ಈ ವಿದ್ಯುತ್ ಶಕ್ತಿ ಮಂಡಳಿ ಒಂದು PW ಆಫೀಸ್, ಇವು ಎರಡನ್ನ ಸಾರ್ವಜನಿಕರ ಸೇವೆಗಾಗಿ ಇಟ್ಕೊಳ್ಳೋಂಥ ಆಸ್ತಿಗಳು ಇವು. ಇವನ್ನು ಯಾವುದೇ ಅಲ್ಲಿ ಖಾಸಗಿ ಕಂಪನಿಗಳಿಗೆ ಯಾವುದೇ ಕಾರಣದಿಂದ ದುರುಪಯೋಗ ಪಡಿಸ್ಕೊಳ್ಳಂಗಿಲ್ಲ. ಯಾವುದೇ ಸರ್ಕಾರಗಳು ಬರಬೇಕು ಅಂತೇಳಿ ಹಿಂದೆ 1942-43ರಲ್ಲೇ ಒಂದನ್ನು ಸರ್ಕಾರಕ್ಕೆ ವರದಿಯನ್ನು ಹೇಳಿರ್ತಾರೆ ಅವರು. ಹಿಂದೆ ಇವೆರಡು ಕಂಪನಿಗಳು ಸಾರ್ವಜನಿಕರ ಸೇವೆ ಮಾಡೋಕ್ಕೆ ಅಂತ ಇರೋಂಥವು. ಯಾಕಂದ್ರೆ ರೋಡ್ ಇರ್ಬೋದು, ಕರೆಂಟ್ ಇರ್ಬೋದು, ಕರೆಂಟನ್ನು ಮನೆಗೆ ತಲುಪಿಸಿದ್ದೀವಿ, ಗುಡ್ಡಗಾಡುಗಳ ಪ್ರದೇಶದಲ್ಲಿ ತಲುಪಿಸಿದ್ದೀವಿ, ಹಳ್ಳಿಗೆ ತಲುಪಿಸಿದ್ದೀವಿ. ಯಾರ್ಯಾರು ಒಂಟಿ ಮನೆ ಎಲ್ಲೆಲ್ಲಿದೆ ಅಲ್ಲೆಲ್ಲದಕ್ಕೂ ಕರೆಂಟ್ ತಲುಪಿದೆ, ಅದೇ ರೀತಿ ರಸ್ತೆನೂ ತಲುಪಿದೆ. ಇವೆರಡನ್ನ, ಈ ದೇಶದ ಆಸ್ತಿಗಳು ಇವೆರಡನ್ನ ಇವತ್ತು ಕೇಂದ್ರ ಸರ್ಕಾರ ಖಾಸಗೀಕರಣಕ್ಕೆ, ಟಾಟಾ ಕಂಪನಿಯನ್ನ ಖಾಸಗೀಕರಣಕ್ಕೆ ನಮ್ಮ ಮಾರಕ್ಕೆ ಹೊರಟಿದೆ. ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಈ ವಿರೋಧವನ್ನು ನಾವು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಬೀದಿ ಬರ್ತಿವೆ. ಯಾಕೆ ಅಂದರೆ ಹಿಂದೆ ಜಿಯೋ ಸಂಸ್ಥೆಯವರು ಜಿಯೋದನ್ನ ಅವರೇ ರೀಚಾರ್ಜಬಲ್ ಮಾಡಿ 300 ರೂಪಾಯಿ ದುಡ್ಡು ಹಾಕಿ ನಮಗೆ ಸಿಮ್ಮನ್ನು ಕೊಟ್ಟರು. ನಾವು ಸಿಮ್ ಕೊಟ್ಟಾದ್ಮೇಲೆ, ನಾವು ನಂಬರ್ ಎಲ್ಲರಿಗೂ ಕೊಟ್ಟಾದ್ಮೇಲೆ ಕಿತ್ಕೊಂಡ್ರು ನಮ್ಮ ಹತ್ರ. ಇವತ್ತು 1000 ರೂಪಾಯಿ, 300 ರೂಪಾಯಿ, 400 ರೂಪಾಯಿ. BSNL ಸರ್ಕಾರಿ ದೂರವಾಣಿದು ಏನು BSNL ಆಫೀಸ್ ಇತ್ತು ಅದಕ್ಕೆಲ್ಲ ಟವರ್ಗೆ ಜಿಯೋ ಟವರನ್ನು ಅಡಾಪ್ಟ್ ಮಾಡಿದ್ರು ಅಷ್ಟೇ. ಏನು ಅವ್ರೇನು ಹೊಸದಾಗಿ ಏನು ಎಲ್ಲೂ ಟವರ್ ನಟ್ಟಿಲ್ಲ, ಏನು ಮಾಡಿಲ್ಲ. ಆ ಕೆಲಸ ಮುಂದಿನ ದಿನಗಳಲ್ಲಿ ಈ KEBನೂ ಅದೇ ಥರ ಮಾಡ್ತಾರೆ, ವಿದ್ಯುತ್ ಶಕ್ತಿನೂ ಅದೇ ಥರ ಆಗುತ್ತೆ. ದಯಮಾಡಿ ವಿಡಿಯೋ ನೋಡ್ತಾ ಇರ್ತಕ್ಕಂಥ ರೈತರಲ್ಲಿ ಮನವಿ ಮಾಡ್ತೀನಿ. ಈ ಫಾರಂ ಇದೆ, ಈ ಫಾರಮನ್ನು ನಾವು 10,000 ಫಾರಮನ್ನು ರೈತ ಸಂಘದಿಂದ ಪ್ರಿಂಟ್ ಮಾಡಿಸಿ ತಗೊಂಡಿದ್ವಿ. ಇದು ಮನೆಗೆ ನಮಗೆ ಇವತ್ತು ಕರೆದಿರೋ ಮೀಟಿಂಗೇ ಯಾಕೆ ಅಂದರೆ ನಮಗೆ KEB ಅವರು ಸಹಕಾರ ಕೊಡಬೇಕು. ಯಾಕೆಂದ್ರೆ ಲೈನ್ ಮೇಲೂ ಪ್ರತಿಯೊಬ್ಬರು ಒಂದು 200ರಿಂದ 300, 500 ಅನ್ನ ನಮಗೆ ಸೈನ್ ಹಾಕ್ಸ್ಕೊಟ್ರೆ ನಾವು ಒಂದು 500 ಸೈನ್ ಹಾಕ್ಸ್ಕೊಡ್ತೀವಿ. ಎಲ್ಲ ಒಂದು 5 ಲಕ್ಷ ನಮ್ಮ ಹಾಸನ ಡಿಸ್ಟಿಕ್ಕಿಂದ ನಾವು 23 ಶುಕ್ರವಾರದೊಳಗೆ ಇವತ್ತು ಏನು ಪಾಂಪ್ಲೆಟ್ಸನ್ನು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಈ ಪಾಂಪ್ಲೆಟ್ಸನ್ನು ದಯಮಾಡಿ ನಿಮ್ದು ಯಾವುದು RR ನಂಬರು, ಮನೆದಾರು RR ನಂಬರ್ ಹಾಕಿ, ಪಂಪ್ಸೆಟ್ಟಿಂದ RR ನಂಬರು, ನಿಮ್ಮ ಅಂಗಡಿದು, ಮಿಲ್ಲಿಂದು, ನಿಮ್ಗೆ ಏನು ನಿಮ್ಮ ಫ್ಯಾಕ್ಟ್ರಿದಿದ್ರು RR ನಂಬರನ್ನು ಹಾಕಿ ಕೆಳಗಡೆ ಸೈನ್ ಹಾಕಿ ಕೊಡಬೇಕು.
ದಯಮಾಡಿ ಸೈನ್ ಹಾಕೋದು ಮರಿಬೇಡಿ. ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ ಮತ್ತೆ RR ನಂಬರ್ ಹಾಕಿ ಮತ್ತೆ ಸೈನ್ ಹಾಕಿ ಕೊಡಬೇಕು. ಸೈನ್ ಹಾಕಿ ಕೊಟ್ಟು ಶುಕ್ರವಾರ ದಿನ 10 ಗಂಟೆ ಒಳಗೆ ಈ KB ಆಫೀಸ್ಗೆ ಇಲ್ಲಿ ತಲುಪಿಸಿದ್ರು ಸಾಕು. ನಿಮ್ಗೆ ಯಾರ ಕೈಲಾರು ತಲುಪಿಸಿಲ್ಲ, ರೈತ ಸಂಘ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಲೈನ್ಮ್ಯಾನ್ಗಳು ಇರ್ಬೋದು, ಇವ್ರಿಗೆಲ್ಲರಿಗೂ ತಲುಪಿಸ್ಬೇಕು ಅಂತ ಹೇಳಿ ನಾನು ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದು ಕೈ ಬಿಟ್ಟವ್ರು ನಿಮ್ಗೆ ಯಾರು ಬಂದು ಮಾಡೋಕ್ಕಾಗಲ್ಲ. ದಯಮಾಡಿ ರೈತರು ಎಚ್ಚೆತ್ಕೋಬೇಕು. ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಎಚ್ಚೆತ್ಕೊಳ್ಳಿ. ಇದು ನಿಮ್ಗೆ ಗಂಡಾಂತರ ಬರ್ತಾ ಇದೆ. ಸರ್ಕಾರಗಳಿಗೆ ಓಟ್ ಹಾಕಿ 500 ರೂಪಾಯಿ 1000 ರೂಪಾಯಿ ಆಸೆಗಾಗಿ ಓಟ್ ಹಾಕಿ ಇವತ್ತು ನೋಡಿ ನಮ್ಮನ್ನು ಹೇಳ್ದೆ ಕೇಳ್ದಲೆ ಯಾವುದೇ ರೈತರನ್ನು ಯಾರನ್ನೂ ಕೇಳ್ದಂಗೆ ಒಕ್ಕಲೆಪ್ಸ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಮನಗಂಡು ನಾವು ಜಿಲ್ಲಾ ರೈತ ಸಂಘ ಮನಗಂಡಿದೆ, ನಮ್ಮ ಯಾವುದು ವಿದ್ಯುತ್ ಶಕ್ತಿ ಮಂಡಳಿ ಎಲ್ಲ ತನೂ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರು ಮನಗಂಡಿದ್ದಾರೆ. ಈಗ ಒಬ್ಬರಿಗೆ ತೊಂದರೆ ಅಲ್ಲ, ನಮ್ಗೆ ಜಾಸ್ತಿ ತೊಂದರೆ ಆಗುತ್ತೆ. ಇವತ್ತು ಏನು ಪಂಪ್ಸೆಟ್ಗೆ ಮೀಟ್ರನ್ನು ಹಾಕ್ಸಿಲ್ಲ, ನಾವು ಏನು ಮೀಟರ್ ಹಾಕ್ಸಿಲ್ಲ, ಅದನ್ನು ಮುಂದಿನ ದಿನಗಳಲ್ಲಿ ಈ ಪ್ರೈವೇಟ್ ಕಂಪ್ನಿಯನ್ನು ಕೊಂಡ್ಕೊಂಡ ಮೇಲೆ ಬಿಡ್ತಾನ ಮೀಟರ್ ಹಾಕೇ ಹಾಕ್ತಾನೆ. ಅದಕ್ಕೆ ನಾವು ಎಚ್ಚೆತ್ಕೋಬೇಕು. ಯಾವುದೇ ಕರೆಂಟ್ ಇವತ್ತು 4 ರೂಪಾಯಿ 3 ರೂಪಾಯಿಗೆ ಮನೆ ಕರೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇವತ್ತು 2 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬೋದು ಅವನು, ಮುಂದಿನ ದಿನಗಳಲ್ಲಿ 10 ರೂಪಾಯಿ ಕೊಡ್ತಾನೆ. ಒಂದು TC ಹಾಕ್ಸಕ್ಕೆ ಇವತ್ತು 25ರಿಂದ 30ರಿಂದ 50 ಸಾವಿರ ಖರ್ಚಾಗ್ತಾ ಇದೆ. ನೆಕ್ಸ್ಟ್ 2 ಲಕ್ಷ 3 ಲಕ್ಷ ಮಾಡ್ತಾನೆ. ದಯಮಾಡಿ ರೈತರುಗಳು ಎಚ್ಚೆತ್ಕೋಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಸೈನ್ ಹಾಕೊಡ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸೈನ್ ಹಾಕೊಡ್ಲಿಲ್ಲ ಅಂದ್ರೆ ಇದನ್ನ ತಲುಪಿಸಕ್ಕಾಗಲ್ಲ. KERCಗೆ ಬೆಂಗಳೂರಿಗೆ ಹೋಗಿ ಕೊಡಬೇಕು. ನೀವು ವಾಲಂಟ್ರಿಯಾಗಿ ಸೈನ್ ಹಾಕೊಟ್ರೆ ನಾವು ಒಂದು ವೆಹಿಕಲ್ ಮಾಡ್ಕೊಂಡು ಒಂದು 100 ಜನ ಹೋಗಿ KERCಗೆ ನಮ್ಮ ದುಡ್ಡಲ್ಲೇ ಹಾಕಿ ಹೋಗಿ ಕೊಟ್ಟು ಬರ್ತೀವಿ. ನಾವು ದಯಮಾಡಿ ಸೈನ್ ಹಾಕಿ ಕೊಡೋದು ಕೊಡಿ, ನಮ್ಮ ಜೊತೆ ಇರಿ ಯಾವಾಗಲೂ. ಯಾಕೆಂದ್ರೆ ಇವತ್ತು ಬರಗಾಲ ಬರ್ತಾ ಇದೆ, ಕರೆಂಟ್ ಕಣ್ಣು ಮುಚ್ಚಾಲೆ ಆಡ್ತದೆ. ಕರೆಂಟ್ ಕಣ್ಣು ಮುಚ್ಚಾಲೆ ಆಡಿದಾಗ ನೀವು ಮನೆಗೆ ಕೂತ್ಕೊಂಡ್ಬಿಟ್ಟು TC ಕೊಡಲ್ಲ, ಲೈನ್ ಕೊಡಲ್ಲ, ಕರೆಂಟ್ ಕೊಡ್ತಾ ಇಲ್ಲ ಅನ್ನೋದಲ್ಲ ಮರಿಯ. ಬಂದಾಗ ಜನಗಳು ಸ್ಪಂದನೆ ಮಾಡಿದಾಗ ಯಾತಕ್ಕೆ ಮಾತಾಡ್ತಾವ್ರೆ, ಏನ್ ಮಾಡ್ತಾವ್ರೆ ಅದನ್ನ ತಿಳ್ಕೋಬೇಕು. ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮಂತ ಮುಟ್ಟಾಡ್ರಿ ಯಾರು ಸಿಗಲ್ಲ. ದೇಶಗಳು ಮಾರಕ್ಕೆ ಹೊಂಟಿದ್ದಾರೆ. ನಿಮಗೆ ಗೊತ್ತಿಲ್ಲದಂಗೆ ಕರೆಂಟ್ ಅನ್ನ ಮಾರ್ತಾವ್ರೆ. ಎಷ್ಟು ಏನೇನು ವ್ಯವಹಾರ ಮಾಡಿದ್ರೆ ರೈಲ್ವೆ ಮಾರ ಹಾಕಿದ್ದಾರೆ. ಪ್ರತಿಯೊಂದು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಮಾರ ಹಾಕ್ತಾರೆ. ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ರೈತರ ನೇರವಾಗಿ ಹೊಣೆಗಾರ ಆಗ್ತೀವಿ. ನಾವು ಇವತ್ತು ಸರ್ಕಾರವನ್ನು ಎಚ್ಚರಿಸಿ ಬೆಂಗಳೂರಿಗೆ ಹೋಗಿ ಕೊಟ್ಟು ಬರಬೇಕು. ಇಡೀ ನಮ್ಮ ವರಿಷ್ಠರೆಲ್ಲ ನಮ್ಮ ಜೊತೆ ಇರ್ತಾರೆ, ನೌಕರರು ನಮ್ಮ ಜೊತೆ ಇದ್ದಾರೆ. 2 ಜನ ಸೇರಿಸಿ ಕೈ ಜೋಡಿಸಿ ಇವತ್ತು ಮುಂದಿನ ದಿನಗಳಲ್ಲಿ 5 ಲಕ್ಷ ಈ ಅಪ್ಲಿಕೇಶನ್ ಹಾಸನ ಡಿಸ್ಟಿಕ್ ಇಂದ ಹೋಗಬೇಕು ಅಂತ ಹೇಳಿ ನಾನು ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ನಾನು ಲೈನ್ ಮ್ಯಾನ್ಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡಿದ್ದೀನಿ, ದಯಮಾಡಿ 500 ನಾನು ಇಂಜಿನಿಯರ್ ಸಾಹೇಬರಲ್ಲೂ ಅವತ್ತು ರಿಕ್ವೆಸ್ಟ್ ಮಾಡಿದ್ದೀನಿ, ಮತ್ತಲ್ಲೂ ಮಾಡಿದ್ದೀನಿ. ದಯಮಾಡಿ ಶುಕ್ರವಾರದೊಳಗೆ, ಯಾಕಂದ್ರೆ ಇದು ತುರ್ತಿರೋದ್ರಿಂದ ಇದು ಶುಕ್ರವಾರದೊಳಗೆ ನಮ್ಗೆ ಅರ್ಜಿ ಕೊಟ್ರೆ ಎಲ್ಲ ಸೇರಿ ನಿಮ್ಮಲ್ಲಿ ಒಂದು 10 ಜನ ಬನ್ನಿ, ನಾವೊಂದು 25-50 ಜನ ಸೇರಿಸಿ ಒಟ್ಟಿಗೆ ಹಾಸನ ಡಿಸ್ಟಿಕ್ ಇಂದ ವ್ಯಾನ್ಗಳು ಹೋಗ್ತೇವೆ. ನಾವು ಹೋಗಿ ಅದ್ರ ಜೊತೆ ಕೊಟ್ಬಿಟ್ಟು KRCLಗೆ ಡೈರೆಕ್ಟ್ ಆಗಿ ಕೊಡ್ಬೇಕಿದ್ದನ್ನ. ಯಾಕೆಂದ್ರೆ ಯಾರು ಇದು ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಕೊಟ್ಟು ಬಂದ್ರೆ ಮಾತ್ರ ಇದು ಎಂಟ್ರಿ ಆಗುತ್ತೆ. ಕೊಟ್ಟು ಬರೋಣ. ನೀವು ಇದ್ರ ಜೊತೆ ನನ್ನ ಜೊತೆ ಕೈ ಜೋಡಿಸ್ತೀರಿ ಅಂತ ಹೇಳಿ ಎಲ್ಲರಿಗೂ ಕಳಕಳಿಯಿಂದ ನಾನು ನನ್ನ ವಂದನೆಗಳನ್ನು ಮುಗಿಸ್ತೀನಿ. ಅದ್ರ ಜೊತೆಗೆ ಇವತ್ತು ಬಂದಂತ ಲೈನ್ ಮ್ಯಾನ್ಗಳಿಗೆ ನಾನು ಆಭಾರಿಯಾಗಿದ್ದೀನಿ, ಇಂಜಿನಿಯರ್ ಸಾಹೇಬ್ಗೆ ಆಭಾರಿಯಾಗಿದ್ದೀನಿ. ಯಾಕೆಂದ್ರೆ ನಿಮ್ಮ ಪಾತ್ರಗಳು ನಮ್ಮ ಜೊತೆ ಜಾಸ್ತಿ ಇರಬೇಕು. ಯಾಕೆಂದ್ರೆ ನಾವು ಇಲ್ಲಿವರೆಗೂ ನಿಮ್ಗೆ ಸ್ಪಂದಿಸಿದ್ವಿ. ನಾವು ಯಾವುದೇ ಯಾವುದೇ ಆದ ಸ್ಟ್ರೈಕ್ ಆಗಲಿಲ್ಲ. ನಾವು ಹೇಳಿದಾಗ ಮಾಡಿಕೊಟ್ಟಿದ್ರಿ, TC ಹಾಕೊಡಿ ಅಂದ್ರೆ ಹಾಕೊಟ್ಟಿದ್ರಿ, ದುಡ್ಡು ಇದಾಕೊಡಿ, ಲೈನ್ ಬಿದ್ದೋದಾಗಲೂ ಹಾಕೊಟ್ಟಿದ್ರಿ. ಎಲ್ಲನೂ ಕೆಲಸವನ್ನ ಇಲ್ಲಿವರೆಗೂ ಸುಸೂತ್ರವಾಗಿ ಮಾಡಿದ್ವಿ. ನಿಮ್ಮನ್ನ ಕೈ ಬಿಡೋಲ್ಲ ನಾವು. ಯಾಕಂದ್ರೆ ನಿಮ್ಮ ಜೊತೆ ನಾವಿರ್ಬೇಕು, ನಮ್ಮ ಜೊತೆ ನೀವೇ ಇರ್ಬೇಕು. ಇಲ್ಲಿ ಯಾರು ಯಾವ್ದೋ ಕಂಪ್ನಿಯರ್ ಬಂದು ಏನು ಮಾಡೋಕ್ಕಾಗಲ್ಲ. ಎಲ್ಲ ಸ್ಥಳೀಯವಾಗಿ ಇಲ್ಲಿ ಇರ್ತೀರಿ, ಸ್ಥಳೀಯವಾದ ಕೆಲಸಗಾರನ್ನೇ ತಗೊಂಡಿದ್ದೀರಿ. ನಿಮ್ಮ ಜೊತೆ ನಮ್ಮ ಜೊತೆಗೆ ಹಳ್ಳ ಗುಡ್ಡ ಎಲ್ಲೋ ಬಿದ್ದವ್ರಿ 12 ಗಂಟೆ ರಾತ್ರಿ ಒಂದು ಕೆಲಸ ಮಾಡಿದ್ರಿ. ನಾನು ಅದಕ್ಕೆಲ್ಲ ಆಭಾರಿಯಾಗಿರ್ತೀನಿ. ಇದೊಂದು ಸಹಕಾರ ನಮ್ಮ ಜೊತೆ ಮಾಡ್ಕೊಳ್ಳಿ ಅಂತೇಳಿ ನಾನು ನಿಮ್ಗೆಲ್ಲ ಕೈ ಮುಗಿದು